ಮತ್ತು ಎಲ್ಲ ಜಾತಿಯವರು ಇವರೆಲ್ಲ ಪರಿಗಣಿಸಿ ಮತ್ತು ಬಸವರಾಜ ಸಿಎಂ ಇದ್ದಾಗ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅನಿವಾರ್ಯವಾಗಿ ಸಿಗಬೇಕು, ಎಡಗೈಗೆ ಸಿಗಬೇಕು, ಬಲಗೈಗೆ ಸಿಗಬೇಕು, ಅದನ್ನೆಲ್ಲ ತೀರ್ಮಾನ ಮಾಡಿ ಕ್ಯಾಬಿನೆಟ್ನಾಗಿ ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟ್ ಕಳಿಸಿದ್ರು. ಆ ಸುಪ್ರೀಂ ಕೋರ್ಟ್ನಲ್ಲಿ ಅನಿವಾರ್ಯ ಜನಾಂಗಕ್ಕೆ ಏನು ಸಿಗಬೇಕಂದ್ರೆ ಅವರು ಸುಪ್ರೀಂ ಕೋರ್ಟ್ನವರು ಆದೇಶ ಸಿಗಬೇಕಾಗಿತ್ತು, ಅವ್ರು ಕೊಡಬೇಕು. ಅವ್ರು ಮನೆದಿಂದ ಕೊಡಂಗಿಲ್ಲ. ಸಿಎಂ ಅವರು ನಮ್ಮೆಲ್ಲ ಪ್ರಜೆರ ಓಟದಿಂದ ಅವರು ಸಿಎಂ ಆಗ್ಯಾರ. ಅವ್ರು ಸಿಎಂ ಆಗಿಲ್ಲ. ನಮ್ಮ ಅಕ್ಕ ಎಡಗೈಗೆ ಎಷ್ಟು ಅಕ್ಕ ಕೊಟ್ಟಾರೋ, ಬಲಗೈಗೆ ಎಷ್ಟು ಕೊಟ್ಟಾರೋ, ಎಲ್ಲ ಸಮಾಜಿಗೆ ಎಷ್ಟೆಷ್ಟು ಕೊಟ್ಟಾರೋ ನಮಗೆ ಕಿತ್ಕೊಂಡಾರ. ಅಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲಿಲ್ಲ, MP ಇಲ್ಲ, ಮತ್ತು ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇಲ್ಲ, ಮಾತಾಡೋರಿಲ್ಲ ವಿಧಾನಸಭೆಯಲ್ಲಿ ಅಂತೇಳಿ ನಮ್ಮ ಸಮಾಜದ ಜೊತೆ ಆಟ ಆಡೋಕೆ ಪ್ರಯತ್ನ ಮಾಡಿದ್ರೆ ಅದನ್ನ ಕೇಳೋರು ಯಾರೂ ಇಲ್ಲ. ನಮ್ಮ ಆರ್ಥಿಕ ಈಗ ಕೇರಂ ಪಾರ್ಕ್ನಲ್ಲಿ 8 ದಿವಸ ನಾವು ಸ್ಟ್ರೈಕ್ ಮಾಡಿ ಈಗ ಬಾಗಲಕೋಟೆಯಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಮತ್ತು ಎಲ್ಲ ಜಾತಿಯವರು ಇವರೆಲ್ಲ ಪರಿಗಣಿಸಿ ಮತ್ತು ಬಸವರಾಜ ಸಿಎಂ ಇದ್ದಾಗ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅನಿವಾರ್ಯವಾಗಿ ಸಿಗಬೇಕು, ಎಡಗೈಗೆ ಸಿಗಬೇಕು, ಬಲಗೈಗೆ ಸಿಗಬೇಕು, ಅದನ್ನೆಲ್ಲ ತೀರ್ಮಾನ ಮಾಡಿ ಕ್ಯಾಬಿನೆಟ್ನಾಗಿ ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟ್ ಕಳಿಸಿದ್ರು. ಆ ಸುಪ್ರೀಂ ಕೋರ್ಟ್ನಲ್ಲಿ ಅನಿವಾರ್ಯ ಜನಾಂಗಕ್ಕೆ ಏನು ಸಿಗಬೇಕಂದ್ರೆ ಅವರು ಸುಪ್ರೀಂ ಕೋರ್ಟ್ನವರು ಆದೇಶ ಸಿಗಬೇಕಾಗಿತ್ತು, ಅವ್ರು ಕೊಡಬೇಕು. ಅವ್ರು ಮನೆದಿಂದ ಕೊಡಂಗಿಲ್ಲ. ಸಿಎಂ ಅವರು ನಮ್ಮೆಲ್ಲ ಪ್ರಜೆರ ಓಟದಿಂದ ಅವರು ಸಿಎಂ ಆಗ್ಯಾರ. ಅವ್ರು ಸಿಎಂ ಆಗಿಲ್ಲ. ನಮ್ಮ ಅಕ್ಕ ಎಡಗೈಗೆ ಎಷ್ಟು ಅಕ್ಕ ಕೊಟ್ಟಾರೋ, ಬಲಗೈಗೆ ಎಷ್ಟು ಕೊಟ್ಟಾರೋ, ಎಲ್ಲ ಸಮಾಜಿಗೆ ಎಷ್ಟೆಷ್ಟು ಕೊಟ್ಟಾರೋ ನಮಗೆ ಕಿತ್ಕೊಂಡಾರ. ಅಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲಿಲ್ಲ, MP ಇಲ್ಲ, ಮತ್ತು ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇಲ್ಲ, ಮಾತಾಡೋರಿಲ್ಲ ವಿಧಾನಸಭೆಯಲ್ಲಿ ಅಂತೇಳಿ ನಮ್ಮ ಸಮಾಜದ ಜೊತೆ ಆಟ ಆಡೋಕೆ ಪ್ರಯತ್ನ ಮಾಡಿದ್ರೆ ಅದನ್ನ ಕೇಳೋರು ಯಾರೂ ಇಲ್ಲ. ನಮ್ಮ ಆರ್ಥಿಕ ಈಗ ಕೇರಂ ಪಾರ್ಕ್ನಲ್ಲಿ 8 ದಿವಸ ನಾವು ಸ್ಟ್ರೈಕ್ ಮಾಡಿ ಈಗ ಬಾಗಲಕೋಟೆಯಲ್ಲಿ ಸ್ಟ್ರೈಕ್ ಮಾಡ್ತೀವಿ.